10ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಪಬ್ಲಿಕ್ ಅಥವಾ ಬೋರ್ಡ್ ಪರೀಕ್ಷೆಗಳು ಸಮೀಪಕ್ಕೆ ಬರ್ತಾ ಇದ್ದು ಅದಕ್ಕೆ ನೀವು ಈಗಾಗಲೇ ತಯಾರಿಯನ್ನು ಸಾಕಷ್ಟು ಮಾಡ್ತಾ ಇದ್ದೀರಿ. ಸೊ ನಿಮಗೆ ಸಹಾಯ ಆಗಲಿಕ್ಕೆ ನಾನು ಈ ಕೆಲವೊಂದಿಷ್ಟು ವಿಡಿಯೋಗಳನ್ನು 10ನೇ ತರಗತಿಯ ಮೇಲೆ 2 ಅಂಕದ 3 ಅಂಕದ ಮತ್ತು ಎಕ್ಸ್ಟ್ರಾಕ್ಟ್ಗಳ ಮೇಲೆ ಕೇಳಬಹುದಂಥ ಪ್ರಶ್ನೆಗಳ ಬಗ್ಗೆ ನಿಮಗೆ ತುಂಬ ವಿವರವಾಗಿ ಹೇಳ್ತಾ ಬಂದಿದ್ದೇನೆ. ಈಗ ನಾನು ಇವತ್ತು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಈ ಒಂದು ಪೋಯಮ್ ಅಥವಾ ಪದ್ಯದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಯಾವುವು, ಅಥವಾ ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥ ಈ ಒಂದು ಪದ್ಯದ ಮೇಲೆ ಕೇಳುವಂಥ ಸಮ್ರಿ ಹೇಗಿರುತ್ತೆ, ಆ ಸಮ್ರಿಯನ್ನು ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಸಾಗೋಣ. ಸೊ ಮೊದಲನೇದಾಗಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್ ಅಂತ ಹೇಳಿದ್ದಾರೆ. ವೈ ಡಸ್ ದ ಪೋಯಟ್ ಕಾಲ್ ಹೀಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್? ಇಲ್ಲಿ ಕವಿ ರಸ್ಕಿನ್ ಬಾಂಡ್ ಅವರು ತನ್ನ ಅಜ್ಜಿಯನ್ನು ಏಕೆ ಬಹಳ ಚಾಣಾಕ್ಷಮತಿಯ ಹೆಣ್ಣು ಮಗಳು ಅಥವಾ ಅಜ್ಜಿ ಅಂತ ಕರೆದಿದ್ದಾರೆ? ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಲರ್ನ್ ಟು ಕ್ಲೈಂಬ್ ಟ್ರೀಸ್ ಅಟ್ ದ ಏಜ್ ಆಫ್ 6. ಇಲ್ಲಿ ಕವಿಯ ಅಜ್ಜಿಯು ತನ್ನ 6ನೇ ವಯಸ್ಸಿನಲ್ಲಿ ಗಿಡವನ್ನು ಹತ್ತುವುದನ್ನು ಕಲಿತಿದ್ದಾಳೆ. ಅದಕ್ಕಾಗಿ ಇಲ್ಲಿ ಕವಿ ಏನು ಮಾಡಿದ್ದಾನೆ ಅಂತಂದ್ರೆ ಅವರ ಅಜ್ಜಿಯನ್ನು ಜೀನಿಯಸ್ ಅಂತ ಕರೆದಿದ್ದಾನೆ. ಶಿ ಕುಡ್ ಕ್ಲೈಂಬ್ ಟ್ರೀಸ್ ಇವನ್ ಆಟ್ ದ ಏಜ್ ಆಫ್ 62. 62ನೇ ಏಜಲ್ಲಿ ಸತ್ಯ ಅವಳು ಆ ಒಂದು ಗಿಡವನ್ನು ಹತ್ತಬಲ್ಲವಳಾಗಿದ್ದಳು. ಶಿ ಕುಡ್ ನಾಟ್ ಲಿವ್ ವಿದೌಟ್ ಇಟ್. ಗಿಡವನ್ನು ಹತ್ತುವುದನ್ನು ಬಿಟ್ಟು ಆಕೆಗೆ ಬದುಕುವುದಕ್ಕೆ ಸಾಧ್ಯ ಇರಲಿಲ್ಲ. ಸೊ ವಾಟ್ ಡಿಡ್ ಪೀಪಲ್ ಟೆಲ್ ದ ಗ್ರ್ಯಾಂಡ್ ಮದರ್ ಆ್ಯಸ್ ಟೈಮ್ ವೆಂಟ್ ಬೈ? ಹೀಗೆ ಸಮಯ ಕಳೆದಂತೆ ಜನ ಅವರಿಗೆ ಏನು ಹೇಳಿದರು ಅಂತಂದರೆ, ಪೀಪಲ್ ಟೋಲ್ಡ್ ಗ್ರ್ಯಾಂಡ್ ಮದರ್ ದ್ಯಾಟ್ ಶಿ ಶುಡ್ ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಆ್ಯಸ್ ಗ್ರೇ ಓಲ್ಡ್. ಆಕೆಗೆ ವಯಸ್ಸಾಗ್ತಾ ಇದೆ, ಅದಕ್ಕಾಗಿ ನೀನು ಗಿಡ ಹತ್ತುವುದನ್ನು ನಿಲ್ಲಿಸಬೇಕು. ದೇ ಸ್ಟೇಟೆಡ್ ದ್ಯಾಟ್ ಒನ್ ಶುಡ್ ಗ್ರೋ ಓಲ್ಡ್ ಗ್ರೇಸ್ಫುಲಿ. ಯಾರು ವಯಸ್ಸಾಗ್ತಾ ಇದೆ ಅವರು ಭಾಳಷ್ಟು ಗ್ರೇಸ್ಫುಲ್ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಾಟ್ ಡಿಡ್ ದ ಡಾಕ್ಟರ್ ರೆಕಮೆಂಡೆಡ್? ಇಲ್ಲಿ ವೈದ್ಯರು ಏನು ಶಿಫಾರಸು ಮಾಡಿದರು? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಚಿಲ್ಡ್ರನ್ ಟು ದಿಸ್ ಅಡ್ವೈಸ್? ಹಾಗಾದರೆ ಆ ಒಂದು ಡಾಕ್ಟರರ ಶಿಫಾರಸಿಗೆ ಆ ಮನೆಯ ಒಂದು ಮಕ್ಕಳ ರಿಯಾಕ್ಷನ್ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ದಾರೆ. ದ ಡಾಕ್ಟರ್ ಟು ಗ್ರ್ಯಾನೀಸ್ ಟೆಂಪ್ರೇಚರ್. ಬಂದಿರತಕ್ಕಂಥ ವೃದ್ಧ ಬಂದಿರತಕ್ಕಂತಹ ಡಾಕ್ಟರ್ ವೈದ್ಯ ಏನಿದ್ದಾನೆ ಆತ ಅಜ್ಜಿಯ ಒಂದು ಟೆಂಪ್ರೇಚರನ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಹೇಳ್ತಾನೆ ಶಿ ಶುಡ್ ಸ್ಪೆಂಡ್ ಅ ವೀಕ್ ಇನ್ ಬೆಡ್. ಅವಳು ಒಂದು ವಾರ ರೆಸ್ಟ್ ಮಾಡಬೇಕು ಬೆಡ್ಡಲ್ಲಿ ಅಂತ ಹೇಳ್ತಾನೆ. ದ ಚಿಲ್ಡ್ರನ್ ವೇರ್ ರಿಲೀವ್ಡ್. ಆವಾಗ ಮಕ್ಕಳಿಗೆ ಒಂಥರ ರಿಲೀವ್ ಸಿಕ್ಕಂಗಾಗತ್ತೆ. that there was nothing serious. They tucked her up in the bed. Question number 4. How did grandma feel while she lay in bed? What did she ask for as soon as was better? ಆ ಗ್ರ್ಯಾಂಡ್ಮಾಗೆ ಯಾವಾಗ ಬೇಗನೆ ಆರಾಮಾಗತ್ತಲ್ಲ, ಆರಾಮಾದ ತಕ್ಷಣ ಅವಳು ಏನು ಕೇಳ್ತಾಳೆ ಅಂತ ಕೇಳಿದ್ದಾರೆ. Grandmother felt miserable as she lay in bed, looking at the trees she loved to climb. As soon as she was strong, she refused to lay down. She called her son and asked him to build her a tree house on the treetop. Question number 5. Both the speaker and his father were considerable towards grandma's subordinate this statement. As grandmother could no longer climb trees, she asked her son to make a house for her on top of a tree. Her son set to work immediately. The poet helped his father in building the house. When grandmother moved up, she would climb up every day with the glasses and tray, sit with her while she drank sherry. ಸೊ ಪ್ರೀತಿಯ ವಿದ್ಯಾರ್ಥಿಗಳು, ಇಲ್ಲಿ ಇನ್ನೊಂದು ಪ್ರಶ್ನೆ ಶಾರ್ಟ್ ಆನ್ಸರನ್ನು ಕೊಡಲಾಗಿದೆ. 3 ಅಥವಾ 4 ಅಂಕಕ್ಕೆ ಈ ಪ್ರಶ್ನೆ ಕೇಳ್ಬೋದು, ಅಥವಾ ನೀವು ಬ್ರೀಫಾಗಿ ಸಮ್ರಿನ ಬರಿಬೇಕು ಅಂದರೆ ಇದನ್ನೇ ಬರಿಬಹುದು ಅಂತ ಹೇಳ್ತಾ ಇದ್ದಾರೆ. ಸಮ್ರೈಸ್ ದ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಇನ್ ಬ್ರೀಫ್ಲಿ.
ನೀವು ಭಾಳ ಜನ ಹುಡುಗರು ಕೇಳ್ತಿರ್ತೀರ, ಸರ್ ಸಮರಿಯನ್ನು ಭಾಳ ಕಡಿಮೆ ಮಾಡಿ ಕೊಡಿ, ಭಾಳ ದೊಡ್ಡದಿದೆ ಅಂತ ಹೇಳ್ತಿರ್ತೀರ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ಸಹಾಯ ಆಗುತ್ತೆ. ಸೊ ಅಂಥವ್ರು ಇದನ್ನು ಪ್ರಾಕ್ಟೀಸ್ ಮಾಡಿಕೊಡಿ. ಆಮೇಲೆ ಇಲ್ಲೊಂದು ಪ್ರಶ್ನೆ ಇದೆ. ದ ಪೋಯೆಟ್ ಆ್ಯಂಡ್ ಹೀಸ್ ಫಾದರ್ ವರ್ ಡ್ಯೂಟಿಫುಲ್ ಆ್ಯಂಡ್ ಕನ್ಸಿಡರ್ ಟುವರ್ಡ್ಸ್ ಗ್ರ್ಯಾಂಡ್ಮಾ ಜಸ್ಟಿಫೈ ಅಂತ ಹೇಳಲಾಗಿದೆ. ಇದನ್ನು 2023 ಜೂನ್ನಲ್ಲಿ ಕೇಳಲಾಗಿತ್ತು. ಸೊ ಈ ಪ್ರಶ್ನೆಯನ್ನು ನೀವು ಕೇಳ್ಕೋಬೋದು, ನೋಡ್ಕೋಬೋದು. ಆಮೇಲೆ ಈ ಕೆಳಗೆ ನಿಮಗೆ ಬೇಕಾಗಿರತಕ್ಕಂಥ ಹೆಚ್ಚಿನ ಪ್ರಮಾಣದ ಒಂದು ವಿಸ್ತರಣೆ ಅಥವಾ ವಿವರಣೆಯನ್ನು ಹೊಂದಿರತಕ್ಕಂತಹ ಸಮರಿ ಇದೆ. ಈ ಸಮರಿಯನ್ನು ಈ ಒಂದು 10ನೇ ತರಗತಿಯ ಎಕ್ಸಾಮ್ನಲ್ಲಿ ಪ್ರತಿ ಬಾರಿಯೂ ಸಹಿತ ಈ ಸಮರಿಯನ್ನು ಕೇಳ್ತಾರೆ. ಸಮರಿ ಆಫ್ ದ ಗ್ರಾಂಡ್ಮಾ ಕ್ಲಾಮ್ಸೆಟ್ರಿ ಅಂತ ಕೇಳ್ತಾರೆ. ನೀವು ಗ್ರಿಪ್ಪಾಗಿದ್ದರೆ ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಅದನ್ನು ಬರೀರಿ. ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು ಸರ್ ಅಂತಂದರೆ ಇದನ್ನು ನೀವು ಪಡ್ಕೋಬೋದು. ತುಂಬ ಈಸಿ ಇದೆ, ಈ ಕೆಲಸ ನೀವು ಮಾಡ್ಕೋಬೋದು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.